ನೀವು ಇನ್ಮ್ಯಾಗ ಸಕ್ಕರೆ ಹಾಕಿ ಬೇಸನ್ ಉಂಡೆನೇ ಮಾಡಂಗಿಲ್ಲ ರೀ. ಇದೇ ರೀತಿ ಬೆಲ್ಲ ಹಾಕಿ ಬೇಸನ್ ಉಂಡೆ ಮಾಡ್ತೀರಿ ನೋಡಿರಿ. ಎಷ್ಟು ಮಸ್ತಾಗಿ ಬಂದಾವ ನೋಡಿರಿ. ನೀವು ನಿಮ್ಮ ಮನ್ಯಾಗ ಒಂದು ಸತಿ ಮಾಡಿದ್ರೆ ನಿಮಗೂ ಗೊತ್ತಾಗ್ತೈತೆ ರೀ. ನೀವು ಬಾಯಾಡಿಸೋ ಅವಶ್ಯಕತೆನೇ ಇಲ್ಲ ರೀ, ಬಾಯಾಗಿಟ್ಟರೆ ಕರಗಿ ಬಿಡ್ತಾವೆ. ಈಗ ನಿಮ್ಗೆ ಒಂದು ಒಡೆದು ತೋರಿಸ್ತೀನಿ ಎಷ್ಟು ಸಾಫ್ಟಾಗಿ ಉಂಡೆ ಬಂದಾವು ಅನ್ನೋದು. ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಬೇಗ ಮತ್ತು ಸುಲಭವಾಗಿ ಯಾರು ಬೇಕಾದವ್ರು ಮಾಡುವಂಥ ಬೇಸನ್ ಉಂಡೆ ಮಾಡಿ ತೋರಿಸ್ತೀನಿ ರೀ. ಆ ಉಂಡೆ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ಒಂದು ಪಾತ್ರೆ ಇಟ್ಕೋತೀನಿ ರೀ. ಈಗ ನಾನು ಒಂದು ಅರ್ಧ kg ಕಡಲೆಬೇಳೆ ತೊಗೊಂಡಿನಿ. ಅವು ಹಾಕ್ಕೊಂಡು ಹುರ್ಕೋತೀನಿ ರೀ. ನೀವು ಕಡಲೆಬೇಳೆ ಆದರೂ ತೊಗೋಬೋದು, ಇಲ್ಲ ಕಡಲೆ ಹಿಟ್ಟಿತ್ತಂದ್ರೆ ಕಡಲೆ ಹಿಟ್ಟಿನಿಂದಲೇ ಮಾಡ್ಕೋಬೋದು ರೀ. ನಾನಿವತ್ತು ಕಡಲೆಬೇಳೆ ತೊಗೊಂಡಿನಿ, ಕಡಲೆಬೇಳೆಯಿಂದಲೇ ಬೇಸನ್ ಉಂಡೆ ಮಾಡ್ತೀನಿ ರೀ. ಈಗ ನಾನು ಅರ್ಧ kg ಕಡಲೆಬೇಳೆ ಏನು ತೊಗೊಂಡಿನಿಲ್ಲ ರೀ, ಅವು ಹಾಕೋತೀನಿ ನೋಡಿ. ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಡ್ರಿ. ಹೈ ಫ್ಲೇಮಲ್ಲಿ ಇಟ್ಟರೆ ಬೇಳೆ ಹೊತ್ತು ಸಾಧ್ಯತೆ ಇರ್ತೈತಿ, ನೀವು ನೋಡ್ಕೊಂಡು ಹುರ್ಕೋಬೇಕಾಗ್ತೈತಿ. ನಿಮ್ಮ ಮನ್ಯಾಗ ಏನಾರು ಕಡ್ಲಿಕಾಳು ಇದ್ದು ಅಂದ್ರೆ ಕಡ್ಲಿಕಾಳು ಹುರಿದು ಒಡೆದು ಸಿಪ್ಪೆ ತೆಗೆದು ಹಿಟ್ಟು ಮಾಡಿಸಿ ಉಂಡಿನೂ ಮಾಡ್ತಾರೆ. ಇಲ್ಲ ಡೈರೆಕ್ಟಾಗಿ ಹಿಟ್ಟು ತಂದೆ ಹಿಟ್ಟಿನ ಉಂಡಿನೂ ಮಾಡ್ತಾರೆ ಕಡಲೆ ಹಿಟ್ಟಿಂದು. ಇಲ್ಲಾಂದ್ರೆ ಬೇಳೆ ಇದ್ದರೆ ಬೇಳೆ ಹುರಿದು ಹಿಟ್ಟು ಮಾಡಿಸ್ಕೊಂಡು ಉಂಡೆ ಮಾಡ್ತಾರೆ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಮಾಡ್ಕೋಬೋದು ರೀ. ಇದು ಬೇಳೆ ನಾವು ಹೈ ಫ್ಲೇಮಲ್ಲಿ ಇಟ್ಟರೆ ಹೊತ್ತು ಸಾಧ್ಯತೆ ಇರ್ತೈತೆ ರೀ. ಹಾಗಾಗಿ ಜಾಸ್ತಿ ಕಡ್ಲಿಕಾಳು ಹುರ್ಕೊಂಡೇ ಮಾಡ್ತಾರೆ. ನಾನಿವತ್ತು ಬೇಳೆನೇ ಹುರ್ಕೊಳಕತ್ತೀನಿ, ಆದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಳೆ ಹುರ್ಕೊಳಕತ್ತೀನಿ ನೋಡಿರಿ. ಕಡಲೆಬೇಳೆ ಕಲರ್ ಚೇಂಜ್ ಆಗ್ಯಾವ. ವಿಡಿಯೋದಾಗ ನೋಡಿದ್ರೆ ನಿಮಗೆ ಗೊತ್ತಾಗ್ತೈತೆ ನೋಡಿರಿ. ಈ ರೀತಿ ಕಲರ್ ಚೇಂಜ್ ಆಗ್ಬೇಕು ರೀ, ಘಮನೂ ಬರ್ಬೇಕು ರೀ. ಹುರಿತಾ ಇದ್ದಂಗೆ ನಿಮ್ಗೆ ಗೊತ್ತಾಗುತ್ತೆ ರೀ, ಘಮ ಬರ್ತೈತೆ ರೀ. ತೀರಾ ಕೆಂಪು ಹುರಿಬೇಡ್ರಿ, ಈ ರೀತಿ ಹುರಿದ್ರೆ ಸಾಕು ರೀ. ಇವು ಕಡಲೆಬೇಳೆ ತಣ್ಣಗಾಗ್ಬೇಕು. ಇದ್ರಾಗಿ ಬಿಟ್ಟರೆ ತಣ್ಣಗಾಗಲ್ಲ. ಈಗ ಒಂದು ಬೌಲಿಗೆ ಹಾಕಿ ತಣ್ಣಗಾಗಿ ಬಿಡ್ತೀನಿ ನೋಡ್ರಿ. ಇವು ಪೂರ್ತಿ ತಣ್ಣಗಾಗಲಿ. ತಣ್ಣಗಾಗಿದ ತಕ್ಷಣ ನಾವು ಮಿಕ್ಸಿಗೆ ಹಾಕಿ ಹಿಟ್ಟು ಮಾಡ್ಕೊಳ್ಳೋಮ್ರಿ. ನೀವು ಜಾಸ್ತಿ ಮಾಡೋದಾದ್ರೆ ಮಿಲ್ಲಲ್ಲಿ ಹೋಗಿ ಬೀಸ್ಕೊಂಬರ್ರಿ. ನಾವು ಸ್ವಲ್ಪ ಮಾಡಾಕತ್ತೀನಲ್ರಿ, ಹಾಗಾಗಿ ಮಿಕ್ಸಿಯಲ್ಲೇ ರುಬ್ಕೋತೀನಿ ರೀ. ಈಗ ನಾನು 300 ಗ್ರಾಮ್ನಷ್ಟು ಬೆಲ್ಲ ತೊಗೊಂಡಿನಿ. ಬೆಲ್ಲ ಹಾಕ್ಕೋತೀನಿ ನೋಡಿರಿ. ಇದು ಬೆಲ್ಲ ಕರಗಲ್ರಿ. ಇದು ಪಾತ್ರೆ ಬಿಸಿ ಐತಲ್ರಿ, ಹಾಗಾಗಿ ಬೇಗ ಬೆಲ್ಲ ಕರಗ್ತೈತ್ರಿ. ನಾವೊಂದು ಸ್ವಲ್ಪ ತುಪ್ಪ ಹಾಕ್ಕೋತೀನಿ ನೋಡಿರಿ. ನೀವು ಹಂಗಾದ್ರೂ ಕರಗಿಸ್ಕೊರಿ, ತುಪ್ಪ ಹಾಕಿ ಆದರೂ ಕರಗಿಸ್ಕೊರಿ. 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ ನೋಡಿರಿ. ನೀವು ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಬೆಲ್ಲ ಕರಗಿಸ್ಕೊರಿ. ನಾರ್ಮಲಾಗಿ ಬೇಸನ್ ಉಂಡೆ ಅಂದ್ರೆ ಸಕ್ಕರೆ ಹಾಕಿ ಬೇಸನ್ ಉಂಡೆ ಮಾಡ್ತಿರ್ತಾರೆ. ಈಗ ಆರೋಗ್ಯಕ್ಕೋಸ್ಕರ ಸಕ್ಕರೆ ಎಲ್ಲ ಅವಾಯ್ಡ್ ಮಾಡ್ತಾ ಇದ್ದಾರೆ. ಬೆಲ್ಲದ ಒಳ್ಳೇದು ಆರೋಗ್ಯಕ್ಕೆ ಅಂತಾರೆ. ಹಾಗಾಗಿ ನಾನಿವತ್ತು ಬೆಲ್ಲದಿಂದ ಮಾಡಾಕತ್ತೀನಿ ನೋಡಿರಿ. ನೀವೇನಾರು ಬೆಲ್ಲ ಹಾಕಿ ಒಂದ್ಸಲ ಬೇಸನ್ ಉಂಡೆ ಮಾಡಿದ್ರೆ ಅಂದ್ರೆ ಪದೇ ಪದೇ ಬೆಲ್ಲದ ಬೇಸನ್ ಉಂಡೆನೇ ಮಾಡ್ತೀರಿ. ಸಕ್ಕರೆ ಹಾಕಿ ಮಾಡೋದೇ ಇಲ್ಲ ರೀ. ಮತ್ತು ತುಪ್ಪನೂ ಕಡಿಮೆ ಹಿಡಿತೈತೆ ರೀ ಬೆಲ್ಲದ ಬೇಸನ್ ಉಂಡೆಗೆ. ಸಕ್ಕರೆ ಇದಕ್ಕಾದ್ರೆ ಜಾಸ್ತಿ ತುಪ್ಪ ಬೇಕಾಗುತ್ತೆ ರೀ. ಈಗ ಇದು ನೋಡಿರಿ, ಬೆಲ್ಲ ಎಲ್ಲ ಕರಗೈತಿ. ಇದನ್ನು ತಣ್ಣಗಾಗಿ ಬಿಡ್ತೀನಿ ರೀ. ಈಗ ನೋಡಿರಿ, ನಿಮ್ಮ ವಿಡಿಯೋದಾಗ ನೋಡಿದ್ರೆ ಕಾಣ್ತಿರ್ಬೇಕು, ಬೆಲ್ಲ ಎಲ್ಲ ಕರಗೈತಿ. ಈಗ ನಾನು ಸ್ಟವ್ ಆಫ್ ಮಾಡಿ ಇದು ಬೆಲ್ಲನೂ ತಣ್ಣಗಾಗಿ ಬಿಡ್ತೀನಿ ರೀ. ಇದು ತಣ್ಣಗಾಗ್ಬೇಕು ರೀ, ಪೂರ್ತಿ ತಣ್ಣಗಾಗಲ್ಲ ರೀ. ನೋಡಿರಿ ಎಷ್ಟು ಚಲೋ ಹೊತ್ತಿನಾಗ ಕರಗೈತಿ ರೀ ಬೆಲ್ಲ. ಈಗ ನೋಡಿರಿ, ಕಡಲೆಬೇಳೆ ಸ್ವಲ್ಪ ತಣ್ಣಗಾಗ್ಯಾವು. ನಾನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋತೀನಿ. ನಾನು 2 ಸತಿ ಹಾಕ್ಕೊಂಡು ರುಬ್ಕೋತೀನಿ ರೀ. ಮುಚ್ಚಳ ಮುಚ್ಚಿ ನುಣ್ಣಗೆ ರುಬ್ಕೋತೀನಿ ರೀ. ಅಂದ್ರೆ ಪೌಡ್ರ್ ಥರ ಹಿಟ್ಟಾಗ್ಬೇಕು ರೀ ಇದು. ನೋಡಿರಿ, ಈ ರೀತಿ ನೈಸಾಗಿ ರುಬ್ಕೊಂಡೇನಿ ರೀ. ನಾನು ಮಿಕ್ಸಿಯಲ್ಲಿ ರುಬ್ಕೊಂಬಂದಿನಿ ರೀ. ಇದು ಜರಡಿಗೆ ಹಾಕ್ಕೊಂಡು ಸೋದಿಸ್ಕೋತೀನಿ ರೀ. ಪಿಟ್ಟದಿಟ್ಟಿನ ಜರಡಿ ಅಂತಾರಲ್ರಿ, ಅದರಲ್ಲೇ ಸಣ್ಸ್ಕೊರಿ. ಅಂದ್ರೆ ಸಣ್ಣಗೆ ಸ್ಮೂತಾಗಿ ಬೀಳ್ತೈತೆ ರೀ ಹಿಟ್ಟು. ನೋಡಿರಿ, ನಿಮ್ಗೆ ವಿಡಿಯೋದಾಗ ನೋಡಿದ್ರೆ ಗೊತ್ತಾಗ್ತಿರ್ಬೇಕು ರೀ. ಈ ರೀತಿ ಹಿಟ್ಟು ಬೀಳ್ತೈತೆ ನೋಡಿರಿ. ಸೋದಿಸೋ ಉದ್ದೇಶ ಏನಂದ್ರೆ, ಈಗ ನಾವು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಂಡಿರ್ತೀವಲ್ಲ ರೀ, ಕಡಲೆಬೇಳೆ ಏನಾರು ಕಾಳು ಉಳಿದಿದ್ದು ಅಂದ್ರೆ ಅದು ಮೇಲೆ ಬರಲಿ ಅಂತ ಅಷ್ಟೇ ರೀ. ಇಲ್ಲಾಂದ್ರೆ ಉಂಡೆ ತಿನ್ನಾಗ ಬಾಯಿಗೆ ಸಿಗ್ತಾ ಇದ್ರೆ ಅದು ಟೇಸ್ಟ್ ಬರಲ್ಲ ರೀ. ಹಾಗಾಗಿ ಜರಡಿ ಮಾಡ್ಕೋಬೇಕಾಗ್ತೈತೆ ರೀ. ನಾನು ಪೂರ್ತಿ ಹಿಟ್ಟು ಮಾಡಿ ಜರಡಿ ಮಾಡೋದು ತೋರಿಸ್ಬೋದು ಕೂತ್ರೆ ವಿಡಿಯೋ ಲೆಂದಿ ಆಗ್ತೈತೆ ರೀ. ಹಾಗಾಗಿ ನಾನು ಎಲ್ಲ ಜರಡಿ ಮಾಡ್ಕೊಂಡು ಬರ್ತೀನಿ ರೀ. ಈಗ ನಾನು ಕಡಲೆಬೇಳೆ ಹುರಿದು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿಕೊಂಡು ಜರಡಿ ಮಾಡ್ಕೊಂಡೆ ನೋಡಿರಿ. ಈ ರೀತಿ ಆಗೈತೆ ನೋಡಿರಿ, ಸ್ಮೂತಾಗಿ ಹಿಟ್ಟು. ಈಗ ಇಲ್ಲಿ ಬೆಲ್ಲನೂ ತುಪ್ಪ ಹಾಕಿ ಕರಗಿಸ್ಕೊಂಡಿದ್ದೆ. ಕರಗಿ ತಣ್ಣಗಾಗಿಬಿಟ್ಟಿದ್ದೆ, ಅದನ್ನೂ ತಣ್ಣಗಾಗೈತೆ ನೋಡಿರಿ ಬೆಲ್ಲನೂ. ಕರಗೋ ಉದ್ದೇಶ ಏನಂದ್ರೆ ಬೆಲ್ಲ ಹಳ್ಳು ಉಳಿಬಾರ್ದು ಅಂಥೇಳಿ ಈ ರೀತಿ ಕರಗಿಸ್ಕೊಂಡ್ರೆ ಒಂದೇ ಸಮ ಬರ್ತೈತೆ ರೀ. ಅವಾಗ ಉಂಡಿನೂ ಸಾಫ್ಟಾಗಿ ಬರ್ತಾವ್ರಿ. ಈಗ ಇದು ಕರಗಿಸ್ಕೊಂಡಿದ್ದು ಬೆಲ್ಲ ತಣ್ಣಗಾಗೈತಲ್ರಿ, ಅದು ಹಾಕ್ಕೋತೀನಿ ನೋಡಿರಿ. ನಾನು ಅರ್ಧ kg ಕಡಲೆಬೇಳೆಗೆ 300 ಗ್ರಾಮ್ನಷ್ಟು ಬೆಲ್ಲ ಹಾಕ್ಕೊಂಡಿನಿ. ನೀವು ಅರ್ಧ kg ಪೂರ್ತಿ ಹಾಕ್ಕೊಂಡು ನಡಿತೈತೆ ರೀ. ಸ್ವೀಟ್ ಜಾಸ್ತಿ ತಿಂತೀನಿ ಅಂದ್ರೆ ನಾನು ಸ್ವೀಟ್ ಭಾಳ ಆಗುತ್ತೆ ಅಂಥೇಳಿ 300 ಗ್ರಾಮ್ನಷ್ಟು ಬೆಲ್ಲ ಹಾಕ್ಕೊಂಡೇನಿ ರೀ. ನೀವು ಸ್ವೀಟ್ ತಿಂತೀರಂದ್ರೆ ಸಮ ಹಾಕ್ಕೋರಿ. ಇದೆಲ್ಲ ಚಲೋ ಹೊತ್ತಿಗೆ ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ಕೋತೀನಿ ರೀ. ಈಗ ನಾನು ಬೆಲ್ಲ ಎಲ್ಲ ಹಾಕ್ಕೊಂಡೇನಿ ರೀ. ಈ ರೀತಿ ಹಿಟ್ಟಿನ ಜೊತೆಗೆ ಹಾಕ್ಕೊಂಡು ಈ ರೀತಿ ಹಂಗೆ ಹೆಸ್ ತಿಕ್ಕಿದ್ರೆ ಇದು ಹಿಟ್ಟ ಬೆಲ್ಲ ಎಲ್ಲ ಒಂದುಗೂಡ್ತೈತೆ ರೀ. ನೋಡಿರಿ, ಈ ರೀತಿ ತಿಕ್ಬೇಕು ರೀ. ನೋಡಿ ಎಷ್ಟು ಸಾಫ್ಟಾಗಿ ಬರ್ತೈತೆ ನೋಡಿರಿ. ನಾವು 1 ಸ್ಪೂನ್ ಮಾತ್ರ ತುಪ್ಪ ಹಾಕ್ಕೊಂಡು ಬೆಲ್ಲ ಕರಗಿಸ್ಕೊಂಡೇನಿ ರೀ. ಈ ಬೆಲ್ಲದ ಬೇಸನ್ ಉಂಡೆಗೆ ಜಾಸ್ತಿ ತುಪ್ಪ ಏನು ಬೇಕಾಗಲ್ಲ ರೀ. ತುಪ್ಪ ಕಡಿಮೆ ಆದ್ರೆ ನಡಿತೈತೆ ರೀ. ಯಾವ ಕಾರಣಕ್ಕೂ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಸಕ್ಕರೆ ಹಾಕಿ ಮಾಡೋ ಬೇಸನ್ ಉಂಡೆಗೆ 1 ಕಪ್ ಪೂರ್ತಿ ತುಪ್ಪ ಬೇಕಾಗತ್ತೆ ರೀ.
ಈ ಬೆಲ್ಲ ಹಾಕಿ ಮಾಡೋ ಬೇಸನ್ ಉಂಡೆಗೆ ಒಂದು 4 ಸ್ಪೂನ್ ಇದ್ರೆ ಸಾಕ್ರಿ. ಹಿಂಗೆ ಹೆಚ್ಚಿ ಚಲೋ ಹೊತ್ತಿನ ತಿಕ್ಕಿದ್ರೆ ಇದು ಬೆಲ್ಲ ಹಿಟ್ಟಿನ ಜೊತೆ ಮಿಕ್ಸ್ ಆಗ್ತೈತ್ರಿ. ಹಿಟ್ಟ ಬೆಲ್ಲ ಒಂದುಗೂಡ್ತೈತ್ರಿ. ನೀವು ಮೊದಲು ಕಲಸ್ಗೊಳಗೆ ಉದುರುದ್ರೆ ಅನ್ನಿಸ್ಬೋದು ರೀ. ಬೆಲ್ಲ ಹಿಟ್ಟ ಎರಡು ಚಲೋ ಹೊತ್ತಿನಾಗ ಒಂದುಗೂಡ್ತೈತಲ್ಲ ಆವಾಗ ಮೆತ್ತಗಾಗುತ್ತೆ ರೀ. ಇನ್ನೊಂದು ಸ್ವಲ್ಪ ತುಪ್ಪ ಹಿಡಿತೈತಿ, ನೀವು ಹಾಕ್ಕೊಂಡು ಕಟ್ಕೋಬೋದು ರೀ. ಸೇಮ್ ಬೇಸನ್ ಉಂಡೆ ಸೇಮ್ ಕಲರೇ ಬರ್ತಾವೆ ರೀ. ಬೆಲ್ಲ ಹಾಕಿದ್ದು ಬೇರೆ ಸಕ್ಕರೆ ಹಾಕಿದ್ದು ಬೇರೆ ಅಂತೇನಾಗಲ್ಲ. ನೀವು ಒಂದು ಸತಿ ಮಾಡಿ ನೋಡಿರಿ, ಗೊತ್ತೇ ಆಗಲ್ಲ ರೀ ಬೆಲ್ಲದ ಬೇಸನ್ ಉಂಡೆ ಅಂತ ಹೇಳಿ. ಪ್ರತಿ ವರ್ಷ ಹಬ್ಬ ಬಂದಾಗೆಲ್ಲ ನಾನು ಬೇಸನ್ ಉಂಡೆ ಮಾಡಿರ್ತೀನಿ ರೀ. ನಿಮ್ಗೆ ಯಾವ ಥರ ಬೇಸನ್ ಉಂಡೆ ಬೇಕು ನೋಡಿಕೊಂಡು ನಾನು ಚಾನಲ್ಗೆ ಹೋಗಿ ನೋಡಿರಿ. ನಿಮ್ಗೆ ಎಲ್ಲ ಥರ ಬೇಸನ್ ಉಂಡೆನೂ ಸಿಗ್ತಾವೆ. ಬೆಲ್ಲ ಹಾಕಿದ್ದು ಸಿಗ್ತಾವೆ, ಸಕ್ಕರೆ ಹಾಕಿದ್ದು ಸಿಗ್ತಾವೆ, ಹೆಸರುಂಡೆ ಸಿಗ್ತಾವೆ, ಎಲ್ಲ ಥರ ಬೇಸನ್ ಉಂಡೆನೂ ಸಿಗ್ತಾವೆ ರೀ. ರವಾದ ಉಂಡೆ, ಹೆಸರು ಉಂಡೆ, ಶೇಂಗಾ ಉಂಡೆ ಎಲ್ಲ ಥರ ಉಂಡೆನೂ ನಾ ಮಾಡೀನಿ. ನೀವು ಅಲ್ಲಿ ಹೋಗಿ ನೋಡ್ಬೋದು. ನಿಮ್ಗೆ ಯಾವ ಉಂಡೆ ಬೇಕು ನೋಡಿಕೊಂಡು ನೀವು ಮಾಡ್ಕೋಬೋದು ರೀ. ನೋಡಿರಿ ಹಿಟ್ಟ ಬೆಲ್ಲ ಎಲ್ಲ ಚಲೋ ಹೊತ್ತಿನ ಮಿಕ್ಸ್ ಮಾಡ್ಕೊಂಡೀನಿ. ನಾವೊಂದು 4 ಸ್ಪೂನಷ್ಟು ತುಪ್ಪ ಹಾಕ್ಕೋತೀನಿ ರೀ. ನಾವೊಂದು 4 ಸ್ಪೂನ್ ಹಾಕ್ಕೊಂಡೀನಿ ರೀ. ನೀವು ನೋಡ್ಕೊಂಡು ಹಾಕೋಬೇಕಾಗ್ತದೆ. ಒಮ್ಮೆ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಜಾಸ್ತಿ ಆದ್ರೆ ತೆಗಿಯಕ್ಕೆ ಬರಲ್ಲ ರೀ ತುಪ್ಪ. ಕಮ್ಮಿ ಆದರೆ ಇನ್ನೊಂದು ಸ್ವಲ್ಪ ಬೇಕಂದ್ರೆ ಹಾಕ್ಕೋಬೋದು ರೀ. ನೀವು ತುಪ್ಪ ಹಾಕಿ ಕಟ್ಟಿದ್ರೆ ಉಂಡೆ ಚಲೋ ಹೊತ್ತಿನಾಗ ಬರ್ತಾವೆ ರೀ, ಸಾಫ್ಟಾಗಿರ್ತಾವೆ ರೀ. ಈಗ ನಾವು ಒಂದು 4 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀರಿ. ಇನ್ನೊಂದು 2 ಸ್ಪೂನಷ್ಟು ಹಾಕ್ಕೋತೀನಿ ನೋಡಿರಿ. ಇದಕ್ಕೆ ಟೋಟಲಾಗಿ ಒಂದು ಅರ್ಧ ಕಪ್ನಷ್ಟು ತುಪ್ಪ ಬೇಕಾಗುತ್ತೆ ರೀ. ನೀವು ಅಷ್ಟೇ 4 ಸ್ಪೂನಲ್ಲಿ ಕಟ್ಕೋಬೋದು ರೀ ಉಂಡೆ. ನಾನು ಇನ್ನೊಂದು ಸ್ವಲ್ಪ ಇದ್ರ ಟೇಸ್ಟ್ ಬರ್ತಾವಂತೇಳಿ ಇನ್ನೊಂದು ಸ್ವಲ್ಪ ಹಾಕ್ಕೊಳಕತ್ತೀನಿ ನೋಡಿರಿ. ಹಂಗೆ ತಿಕ್ಕೋದ್ರಿಂದ ಹಿಟ್ಟ ಬೆಲ್ಲ ತುಪ್ಪ ಎಲ್ಲ ಸರಿಯಾಗಿ ಒಂದುಗೂಡ್ತೈತೆ ನೋಡಿರಿ. ಈಗ ನೋಡಿರಿ ನಾನು ಎಲ್ಲ ಚಲೋ ಹೊತ್ತಿನ ಮಿಕ್ಸ್ ಮಾಡ್ಕೊಂಡಿನಿ. ಈಗ ಇದಕ್ಕೆ ನಾನು ಗೋಡಂಬಿ ಮತ್ತು ದ್ರಾಕ್ಷಿ ತೊಗೊಂಡಿನಿ, ಅವು ಹಾಕ್ಕೋತೀನಿ ನೋಡಿರಿ. ನೀವು ಬರೀ ದ್ರಾಕ್ಷಿ ಆದರೂ ಹಾಕ್ಕೋಬೋದು, ಗೋಡಂಬಿ ದ್ರಾಕ್ಷಿ ಎರಡೂ ಆದರೂ ಹಾಕ್ಕೋಬೋದು ರೀ. ನೀವು ತುಪ್ಪದಾಗ ಫ್ರೈ ಮಾಡಿಯಾದರೂ ಹಾಕ್ಬೋದು, ಹಸಿವೆ ಆದರೂ ಹಾಕ್ಬೋದು. ನಾನು ಹಸಿವೆ ಹಾಕ್ಕೊಂಡಿ ನೋಡಿರಿ. ಎಲ್ಲ ಚಲೋ ಹೊತ್ತಿನ ಮಿಕ್ಸ್ ಮಾಡಿಕೊಂಡು ಈಗ ಉಂಡೆ ಕಟ್ತೀನಿ ನೋಡಿರಿ. ನೀವು ಕಲಿಸ್ತಾ ಇದ್ದಂಗೆ ನಿಮಗೆ ಗೊತ್ತಾಗ್ತೈತೆ ಉಂಡೆ ಕಟ್ಟು ಹದ ಬಂದೈತಿ ಅಂಥೇಳಿ. ಈಗ ನಂದು ಹಿಟ್ಟ ಉಂಡೆ ಕಟ್ಟು ಹದ ಬಂದೈತೆ ನೋಡಿರಿ. ಇದಕ್ಕಿಂತ ಬೇಕಂದ್ರೆ ಇನ್ನೊಂದು ಸ್ಪೂನ್ 2 ಸ್ಪೂನ್ ತುಪ್ಪ ಹಿಡಿತೈತೆ ರೀ. ಸಾಕ್ರಿ, ಇಷ್ಟ ಆದರೂ ಸಾಕ್ರಿ. ಈಗ ನಾನು ಉಂಡೆ ಕಟ್ಕೋತೀನಿ ನೋಡಿರಿ. ನಾನು 2 ಕೈಲೇ ಉಂಡೆ ಕಟ್ತೀನಿ ನೋಡಿರಿ. ಈ ರೀತಿ ಮಾಡಿದ್ರೆ ಉಂಡೆ ರೆಡಿ ಆಗ್ತಾವ್ರಿ. ಬೆಲ್ಲ ಹಾಕಿದ್ದು ಬೇಸನ್ ಉಂಡೆ ರೀ. ನೀವೇನಾರ ಒಂದ್ಸಲ ನಿಮ್ಮ ಮನ್ಯಾಗ ನಾ ಹೇಳ್ಕೊಟ್ಟಿರೋ ಹಂಗೆ ಬೇಸನ್ ಉಂಡೆ ಮಾಡ್ಕೊಂಡ್ರೆ ಅಂದ್ರೆ ನೀವು ಇನ್ಮ್ಯಾಗ ಸಕ್ಕರೆ ಹಾಕಿ ಬೇಸನ್ ಉಂಡೆನೇ ಮಾಡಂಗಿಲ್ಲ ರೀ. ಇದೇ ರೀತಿ ಬೆಲ್ಲ ಹಾಕಿ ಬೇಸನ್ ಉಂಡೆ ಮಾಡ್ತೀರಿ ನೋಡಿರಿ. ಎಷ್ಟು ಮಸ್ತಾಗಿ ಬಂದಾವ ನೋಡಿರಿ. ನೀವು ನಿಮ್ಮ ಮನ್ಯಾಗ ಒಂದು ಸತಿ ಮಾಡಿದ್ರೆ ನಿಮ್ಗೂ ಗೊತ್ತಾಗ್ತೈತೆ ರೀ. ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೊತೀನಿ ರೀ. ಈಗ ನೋಡಿರಿ ನಾ 2 ಉಂಡೆ ಕಟ್ಟೀನಿ. ಈಗ 2 ಉಂಡೆ ಕಟ್ಕೊಳಕತ್ತೀನಿ. ಈಗ ನಿಮ್ಗೆ ಒಂದು ಒಡೆದು ತೋರಿಸ್ತೀನಿ ಎಷ್ಟು ಸಾಫ್ಟಾಗಿ ಉಂಡೆ ಬಂದಾವು ಅನ್ನೋದು. ಈಗ ನೋಡಿರಿ ನಾನು ಒಂದು ಹೊಡಿತೀನಿ ನೋಡಿರಿ. ನಿಮ್ಗೆ ವಿಡಿಯೋದಾಗ ನೋಡಿದ್ರೆ ಗೊತ್ತಾಗ್ತೈತೆ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಮಸ್ತಾಗಿ ಬಂದಾವ ಅನ್ನೋದು. ನೀವು ನಿಮ್ಮ ಮನ್ಯಾಗ ಏನಾರು ಒಂದು ಅರ್ಧ kg ಕಡಲೆಬೇಳೆ, ಒಂದು 1/4 kg ಬೆಲ್ಲ, ಒಂದು ಕಪ್ ತುಪ್ಪ ಇತ್ತಂದ್ರೆ ಈ ರೀತಿ ಬೆಲ್ಲದ ಬೇಸನ್ ಉಂಡೆ ಮಾಡ್ಕೊಂಬಿಡ್ಬೋದು ರೀ. ನೀವು ಬಾಯಾಡಿಸೋ ಅವಶ್ಯಕತೆನೇ ಇಲ್ಲ ರೀ. ಬಾಯಾಗಿಟ್ಟರೆ ಕರಗಿ ಬಿಡ್ತಾವೆ ರೀ. ಅಷ್ಟು ಮಸ್ತಾಗಿ ಬಂದಾವೆ ರೀ ಉಂಡೆ. ನಾನು ಮಾಡ್ಕೊಂಡಿರೋ ಅಳತೆಯಲ್ಲಿ ಇಷ್ಟು ಉಂಡೆ ಆಗ್ಯಾವ ನೋಡಿರಿ. 25ರಿಂದ 26 ಉಂಡೆ ಆಗ್ಯಾವ ರೀ. ನೀವು ಯಾವ್ದಾರು ಹಬ್ಬಕ್ಕಾದರೂ ಆಗಲಿ, ಇಲ್ಲ ಮನ್ಯಾಗ ಮಕ್ಳೇನಾದ್ರು ತಿನ್ನಕ್ಕೆ ಕೇಳಿದಾಗಾದರೂ ಆಗಲಿ ನೀವು ಮಾಡಿಟ್ರಿ ಅಂದ್ರೆ ಬೆಳಗಿನ ನಾಷ್ಟ ಜೊತೆ ಒಂದೊಂದು ತಿಂದ್ರೆ ಅದ್ರ ಮಜಾನೇ ಬೇರೆ ಇರ್ತೈತೆ ರೀ. ನೋಡಿದ್ರಲ್ರಿ ವೀಕ್ಷಕರೇ, ಬೇಗ ಮತ್ತು ಸುಲಭವಾಗಿ ಬೆಲ್ಲದಿಂದ ಮಾಡಿರುವಂಥ ಬೇಸನ್ ಉಂಡೆ. ಈ ಬೇಸನ್ ಉಂಡೆ ಮಾಡೋ ಪದ್ಧತಿ ನಿಮ್ಗೆ ಏನಾದ್ರು ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.